ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಲ್ಪತರು ಕನ್ನಡತಿ ಭೂಮಿಕಾ ದೊಡ್ಡಯ್ಯ. ಶರನ್ನವರಾತ್ರಿಯ 4ನೇ ದಿನ ಇವತ್ತು ದುರ್ಗಾ ಮಾತೆಯ 4ನೇ ರೂಪವಾದ ಕೂಷ್ಮಾಂಡಿನಿ ದೇವಿಯನ್ನ ಪೂಜೆ ಮಾಡಲಾಗುತ್ತೆ. ಇವತ್ತು ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸಲಾಗುತ್ತೆ. ಕೂಷ್ಮಾಂಡಿನಿ ದೇವಿಗೆ ಹಳದಿ ಬಣ್ಣದ ವಸ್ತ್ರ ಅಥವಾ ಇಷ್ಟ ಅನ್ನೋ ಕಾರಣಕ್ಕೆ ಹಳದಿ ಬಟ್ಟೆಯನ್ನ ಧರಿಸಲಾಗುತ್ತೆ. ಇನ್ನು ಕೂಷ್ಮಾಂಡಿನಿ ಅಂದ್ರೆ ಏನು ಅಂತ ಕೇಳೋದಾದ್ರೆ, ಕೂಷ್ಮಾಂಡಿನಿ ಅಂದ್ರೆ ಸ್ವಲ್ಪ ಉಷ್ಣತೆ ಮತ್ತು ಬ್ರಹ್ಮಾಂಡ ಮೊಟ್ಟೆ ಅನ್ನೋ ಅರ್ಥ ಬರುತ್ತೆ. ಇನ್ನು ಹೆಸರಿನ ವಿವರಣೆಯನ್ನ ನೋಡೋದಾದ್ರೆ, ಕು ಅಂದ್ರೆ ಸ್ವಲ್ಪ, ಉಷ್ಮ ಅಂದ್ರೆ ಉಷ್ಣತೆ ಅಥವಾ ಶಕ್ತಿ, ಅಂಡ ಅಂದ್ರೆ ಕಾಸ್ಮಿಕ್ ಮೊಟ್ಟೆ ಅಥವಾ ಬ್ರಹ್ಮಾಂಡ. ಇನ್ನು ಬ್ರಹ್ಮಾಂಡಕ್ಕೆ ಅಸ್ತಿತ್ವವೇ ಇಲ್ಲದಾಗ ತನ್ನ ದೈವಿಕ ಶಕ್ತಿಯಿಂದ ವಿಶ್ವವನ್ನೇ ಸೃಷ್ಟಿಸಿದವಳು ಅಂಡಿನಿ. ಹಾಗಾಗಿ ಏಕೆಯನ್ನ ಸೃಷ್ಟಿಕರ್ತೆ, ವಿಶ್ವವನ್ನೇ ಸೃಷ್ಟಿಸಿದ ಸೃಷ್ಟಿಕರ್ತೆ ಅಂತ ಕೂಡ ಕರೀತಾರೆ. ಏಕೆಗೆ ಅಷ್ಟಭುಜ ದೇವಿ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಕೂಷ್ಮಾಂಡಿನಿಗೆ 8 ಭುಜಗಳು ಹೊಂದಿರ್ತಾಳೆ. ಹಾಗೆ ಈ ದೇವಿಯನ್ನ ಪೂಜೆ ಮಾಡಿ ಜೈ ಮಾ ಕೂಷ್ಮಾಂಡಿನಿ ದೇವಿ ಅನ್ನೋ ಮಂತ್ರವನ್ನ ಪಠಣೆ ಮಾಡಿದ್ರೆ ಇಷ್ಟ ಅರ್ಥ ಸಿದ್ಧಿಯಾಗಿ ಸಂತೋಷ ಸುಖ ಕೊಡ್ತಾಳೆ ಅನ್ನೋದು ನಂಬಿಕೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನಷ್ಟು ಇಂಥದೇ ಮಾಹಿತಿಗಾಗಿ ಭೂಮಿಕಾ ದೊಡ್ಡಯ್ಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ದಿನ ಶುಭವಾಗಿರ್ಲಿ. ನಾನು ಭೂಮಿಕಾ ದೊಡ್ಡಯ್ಯ.